ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ಕೇರ ಕೋಲಾರ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮ ಮತ್ತು ಮುಳುಬಾಗಿಲು ಕೇರ ಘಟಕ ಕಚೇರಿ ಉದ್ಘಾಟನೆ ಮಾಡಿದ್ದ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿಂದ ಡಿವಿಜಿ ಕನ್ನಡ ಗಡಿ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ನಮಸ್ಕಾರ. ಇವತ್ತಿನ ದಿವಸ ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಬೋದು. ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಸಂಪಾದಕರು ಮತ್ತು ವರದಿಗಾರರ ಸಂಘದ ಕಚೇರಿ ಉದ್ಘಾಟನೆಯನ್ನ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಇವತ್ತು ತುಂಬಾ ರಾಜ್ಯಾಧ್ಯಕ್ಷರ ಮುಖಾಂತರ ಮತ್ತು ಜಿಲ್ಲಾಧ್ಯಕ್ಷರ ಮುಖಾಂತರವಾಗಿ ಇವತ್ತು ನನ್ನ ಅಮೃತಸ್ಥದಿಂದ ಏನು ಉದ್ಘಾಟನೆ ಆಗಿದೆ. ಎಲ್ಲ ನನ್ನ ವರದಿಗಾರರಿಗೂ ಸಂಪಾದಕರಿಗೂ ಒಬ್ಬ ಶಾಸಕರ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತೀನಿ. ಕಾರ್ಯಾಂಗ, ನ್ಯಾಯಾಂಗ, ರಾಜ್ಯಾಂಗ, ಇದು ಮತ್ತೊಂದು ಅಂಗ, ಮಾಧ್ಯಮದ ಅಂಗ. ಇವತ್ತು ಎಲ್ಲೋ ನಡೀತಕ್ಕಂಥ ಸುದ್ದಿಗಳನ್ನ ಮನೆ ಮನೆಗೂ ತಲುಪತಕ್ಕಂಥ ಕೆಲಸವನ್ನ ತಾವೇನು ಮಾಡತಕ್ಕಂಥ ಒಂದು ಬ್ರಿಡ್ಜ್ ಇದ್ದೀರಿ. ಜನಕ್ಕೂ ಮತ್ತು ಸರ್ಕಾರಕ್ಕೆ ನೀವೊಂಥರ ಅಂತರಾಂಗದ ಬ್ರಿಡ್ಜ್ ಅಂತ ಹೇಳ್ತೀರಿ. ಸೊ ಖಂಡಿತವಾಗ್ಲೂ ಎಲ್ಲ ನನ್ನ ವರದಿಗಾರರಿಗೂ ಸಂಪಾದಕರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ, ನೀವು ಇನ್ನೂ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ನಿಮ್ದು ಇನ್ನೂ ರಂಗ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊಂತ ನನ್ನ ಬರಮಾಡಿ ನನ್ನ ಇದನ್ನ ಇನಾಗ್ರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದಷ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಮುಳುಬಾಗಿಲು ನಗರದ ಡಿವಿಜಿ ಕನ್ನಡ ಗಡಿ ಭವನದಲ್ಲಿ ಹಮ್ಮಿಕೊಂಡಿದ್ದ 6ನೇ ವರ್ಷದ ಪತ್ರಿಕಾ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಕುರಿತು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಮಾತನಾಡಿದರು. ಭಾರತ ಸಂವಿಧಾನದಲ್ಲಿ ಪತ್ರಿಕಾ ಕ್ಷೇತ್ರವು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಇಂತಹ ಪತ್ರಿಕಾ ಕ್ಷೇತ್ರದಿಂದ ಸಂವಿಧಾನ ರಕ್ಷಕರಾಗಿ ಸಮಾಜವನ್ನು ತಿದ್ದುವ ಕೆಲಸ ಪತ್ರಕರ್ತರು ಮಾಡಬಹುದು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸದಾ ಚೈತನ್ಯ ನೀಡುವುದಾಗಿ ತಿಳಿಸಿದರು. ಅದೇ ರೀತಿ ಪತ್ರಕರ್ತರ ಭವನಕ್ಕೆ ನಿವೇಶನದ ಜೊತೆಗೆ ಭವನ ನಿರ್ಮಿಸಲು ಸುಮಾರು 15 ಲಕ್ಷ ರೂಪಾಯಿಗಳ ಸಹಾಯಧನ ನೀಡುವುದಾಗಿ ಭರವಸೆ कटिलेश्वरी नंदिनी पुरवासिनी जगज्जननी देवी श्री भ्रामरी महादेवी कटिलेश्वरी नंदिनी पुरवासिनी
जगज्जननी देवी श्री ब्राह्मणी भक्ति पावननि परिसुविनिन्दन पुण्यवाहिनी कंठेरु सिरि परमा कोडुई जगद अंबिके सिंहवाहिनी त्रिभुवन जननी ब्रह्मांड कल्याणी शिरमागुमि निन्न शरण पादके महादेवी कटिलेश्वरी नंदिनी पुरवासिनी जगज्जननी देवी श्री ब्राह्मणी ಒಂದು ಅರ್ಥಪೂರ್ಣವಾದಂತಹ ಸುಂದರ ಕಾರ್ಯಕ್ರಮ ಮುಳುಬಾಗಿಲು ಕೇರ ಸಂಘದ ಈ ಸಂದರ್ಭದಲ್ಲಿ ನಿಕಟಪೂರ್ವ ಕೇರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು, ಹಿರಿಯ ಪತ್ರಕರ್ತರು, ಕನ್ನಡ ತಿಲಕ ದಿನಪತ್ರಿಕೆ ಸಂಪಾದಕರಾದ ಕಲಾವಿದ ವಿಷ್ಣುರವರು ಸಂಘದ ವಿವಿಧ ಕಾರ್ಯಗಳನ್ನು ಕುರಿತು ಶಾಸಕರಿಗೆ ವರದಿ ನೀಡುವ ಮೂಲಕ ಸಂಘದ ವಿವಿಧ ಬೇಡಿಕೆಗಳ ಪಟ್ಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕೇರ ಸಂಘದ ರಾಜ್ಯಾಧ್ಯಕ್ಷ ಸೌರಭ ನಾಗರಾಜ್, ಜಿಲ್ಲಾಧ್ಯಕ್ಷರಾದ ಮಾಷಾ ರಾಜಗೋಪಾಲ್, ರೋಟರಿ ಕ್ಲಬ್ ಅಧ್ಯಕ್ಷರಾದ ನಗವಾರ ಸತ್ಯಣ್ಣ, ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜೋಗುಲಕಾಸ್ಟಿ ಮುನೇಶ್, ಜೆಡಿಎಸ್ ಮುಖಂಡರಾದ ಎಂಆರ್ ಮುರುಳಿ, ನಲ್ಲೂರು ರಘುಪತಿ ರೆಡ್ಡಿ ಸೇರಿದಂತೆ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು. ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ. ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ಬಯಸ್ತಾರೆ. ವಿಘ್ನ ವಿನಾಯಕನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಂತ ಗಾಯಕ ತನುಷ್ಗೆ ತಮ್ಮೆಲ್ಲರನ್ನು ಪ್ರೀತಿಯ ಚಪ್ಪಾಳೆಯನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಕಲಾವಿದ ವಿಷ್ಣು ಸರ್ ಅವರು ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಕೇರ ಬೆಂಗಳೂರು ದಯವಿಟ್ಟು ವೇದಿಕೆ ಬರಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಶ್ರೀಯುತ ES ವಿಶ್ವನಾಥ್ ಸರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೇರ ಬೆಂಗಳೂರು ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಯುತ ಸಿದ್ದಪ್ಪ ನೇಗ್ನಾಳರವರು ರಾಜ್ಯ ಉಪಾಧ್ಯಕ್ಷರು ಕೇರ ದಯವಿಟ್ಟು ವೇದಿಕೆ ಬರಬೇಕಂತ ವಿನಂತಿ. ಶ್ರೀಯುತ ಉಮೇಶ್ ಅವರು ಅಧ್ಯಕ್ಷರು ಕೇರ ಬೆಂಗಳೂರು ನಗರ ಜಿಲ್ಲೆ ಆತ್ಮೀಯ ಅವರನ್ನ ವೇದಿಕೆ ಬರಮಾಡ್ಕೊಳ್ತಿದ್ದೇನೆ. ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ जय भारत जननीय तनुजाते जय हे कर्नाटक माते जय सुंदर नदी वन गणनाडे जय हे रस ऋषिಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಣ ವೇದದ ಘೋಷಾಜನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಭದ್ರದ ದಿವ್ಯಾರಣ್ಯ ರನ್ನ ಷಡಕ್ಷರಿ ಕೊಂಡ ಕಂಪನ ಗುಡಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ನಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರನ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಕ ಹೊಯ್ಸಳರಾಳಿದ ನಾಡೆ ಜಗನಲಿಚ್ಚಿನ ವೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ
ಮಂಗಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಹೇಳುತ್ತಾ ಆತನಿಗೆ ಗೌರವ ಸಲ್ಲಿಸಲು ನೇಗಿಲ ಹಿಡಿದ ಉಲ್ಲದೊಳು ಬಾಳುತ್ತಾ ಉಳುವ ಯೋಗಿಯ ನೋಡಲಿ ಎಂದು ರಚಿಸುವಂತ ನಮ್ಮೆಲ್ಲ ಅನ್ನ ನೀಡುವಂತ ರೈತರಿಗೆ ಒಂದು ಗೀತೆಯನ್ನು ಮತ್ತೊಮ್ಮೆ ಸಮರ್ಪಣೆ ಮಾಡ್ತಿದ್ವಿ. ನೇಗಿಲ ಹಿಡಿದ ಹೊಲದೊಳು ಬಾಳುತ್ತ ಒಂದು ಗೀತೆ ತನಿಷ್ಠ ಒಂದು ಕಂಠದಲ್ಲಿ. ನೇಗಿಲ ಹಿಡಿದ ಹೊಲದೊಳು ಬಾಳುತ್ತ ಉಳುವ ಯೋಗಿಯ ನೋಡಲಿ ನೇಗಿಲ ಹಿಡಿದ ಹೊಲದೊಳು ಬಾಳುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ಸೇವೆಯ ಪೂಜೆ ಧರ್ಮವೇ ಹಲರ ಸಾಧನಗಳು ಕಷ್ಟದೊಳೆನ್ನದ ಮುಡಿಬಲಿತಾಗಿ ಸೃಷ್ಟಿ ನಿಯಮಗಳ ಪವನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಲ್ಲಿ ನಡೆಯುತ್ತದಿರಲಿ ತನ್ನಿ ಕಾರ್ಯವಿರಲೆಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ತನ್ನೆಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಎಲ್ಲರೊಂದಿಗೆ ಸ್ನೇಹಜೀವಿಯಾಗಿರುವ ಸಮೃದ್ಧಿ ಮಂಜುನಾಥನವರು ನಮ್ಮ ಕಾರ್ಯಕ್ರಮದ ಮತ್ತೆ ಈ ಭಾಗದ JDS ರೋಟರಿ ಮುಳಬಾಗಿಲಿನ ಅಧ್ಯಕ್ಷರಾದಂಥ ವಹಿಸ್ತೇವೆ ಮತ್ತೆ ವಾರದಿ ಡಾಕ್ಟರ್ ಮಂಜುನಾಥ್ಗೆ ಸ್ವಾಗತವನ್ನು ಬಯಸಿ ಮತ್ತೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನ ಬಯಸ್ತೀವಿ. ಜೊತೆಗೆ ರಾಜಗೋಪಾಲ್ ಸರ್ ಅವರಿಗೆ ಒಂದು ವೇದಿಕೆ ಪರವಾಗಿ ಅವ್ರಿಗೂ ಸಹ ನಾನು ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಯಾವುದೇ ಶುಭ ಕಾರ್ಯ ದೀಪವನ್ನು ಬೆಳೆಸಿ ಮಾಡುವ ಸಂಪ್ರದಾಯ. ನಮ್ಮ ಸಂಪ್ರದಾಯದ ಮುಖ್ಯ ಅಂಶ ಒಳ್ಳೆಯ ವಾತಾವರಣ ಮೂಡಿಸೋದು, ಜ್ಯೋತಿಯನ್ನು ಬೆಳೆಸಬೇಕಾಗಿ ಕೋಲಾರ ಕ್ಷೇತ್ರದ ಮನೆ ಮುಳುಬಾಗಿಲು ಜ್ಞಾನ ಮತ್ತು ಅಂಧಕಾರ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಅನ್ನುವಂಥ ಜ್ಯೋತಿ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಬೆಳಗಿರುವ ಭಾವನೆಯಿಂದ ದೀಪವನ್ನು ಹಚ್ಚುವಂಥದ್ದು. ಎಲ್ಲ ಕಲ್ಮಶಗಳನ್ನು ಹೊಡೆದೋಡಿಸುವಂಥ ಶಕ್ತಿ ದೀಪಕ್ಕಿದೆ. ದೀಪವನ್ನು ಬೆಳಗುವುದು ಸನಾತನ ಜೀವನ ಧರ್ಮದಲ್ಲಿ ಎಲ್ಲ ಧಾರ್ಮಿಕ ವಿಧಿಗಳಲ್ಲಿ ನಾವು ನಡೀಬೇಕಾದಂಥ ಪ್ರಥಮ ಕಾರ್ಯ. ತಮಸ್ಸನ್ನು ಹೋಗಲಾಡಿಸಿ ದೀಪವನ್ನು ಬೆಳಕು ಮೂಡಲಿ ದೀಪವನ್ನು ದೇವರ ರೂಪ ಎಂದು ಕೂರಿಸಲಾಗುತ್ತೆ. ಅಲ್ಲಿ ಒಂದು ಅರ್ಥಪೂರ್ಣವಾದಂಥ
ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರಾಜ್ಯಾಧ್ಯಕ್ಷರು ಕಲಾವಿದ ವಿಷ್ಣು ಸರ್ ಅವರೇ ಹಾಗೂ ಮತ್ತೊಬ್ಬ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೌರಭ ನಾಗರಾಜ್ ಸರ್ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೇರಳ ಸಂಘದ ರಾಜಗೋಪಾಲ್ ಅವರೇ, ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಲಪತಿ ಅವರೇ, ವೇದಿಕೆ ಮೇಲೆ ನನ್ನ ಜೊತೆ ಹಾಸನರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರೇಖಪತ್ ರೆಡ್ಡಿ ಅವರೇ, ಮುರಳಿ ಅವರೇ, ಜಗದೀಶ್ ಸರ್ ಅವರೇ, ರಮೇಶನ್ ಅವರೇ, ಮುನೇಶ್ ಅವರೇ, ಮತ್ತೊಬ್ಬ ಸ್ನೇಹಿತ ತಮ್ಮ ಆಗಿರ್ತಕ್ಕಂಥ ಸುರೇಶ್ ಅವರೇ, ಎನ್ನರ ಸತ್ಯನವರೇ, ನಮ್ಮ ಗಣಪಣ್ಣವರೇ, ವಸುಧನವರೇ, ಮತ್ತೊಬ್ಬ ತಮ್ಮ ಆಗಿರ್ತಕ್ಕಂಥ ನಮ್ಮ ಹುಸೇನ್ ಅವರೇ, ನಮ್ಮ ಸೀರಣ್ಣವರೇ, ಇನ್ನೊಬ್ಬರಾಗಿರ್ತಕ್ಕಂಥ ಮತ್ತೊಬ್ಬ ಯುವ ನಾಯಕರಾಗಿರ್ತಕ್ಕಂಥ ಮಂಜಣ್ಣವರೇ, ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಹೆಸರು ಸ್ವಲ್ಪ ಪರಿಚಯ ಇಲ್ಲ. ಸೊ ಎಲ್ಲರಿಗೂ ಇವತ್ತಿನ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಸೌಂಡ್ ಇಳಿಸ್ತೀರ, ಸೌಂಡ್ ಸ್ವಲ್ಪ ಇಳಿಸ್ತೀರಾ? ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಮುಳಬಾಗಿಲು ಕೇರಳ ಸಂಘದ ಭವನ ಉದ್ಘಾಟನೆ ಅವಕಾಶ ಮಾಡಿಕೊಟ್ಟ ಕೇರಳ ಸಂಘದವರಿಗೆ ವಿಶೇಷವಾಗಿ ನನ್ನ ಕಡೆಯಿಂದ ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ಹಾಗೂ ಇನ್ನೂ ವಿಶೇಷ ಅಂತಂದ್ರೆ ವರ್ಷಕ್ಕೊಮ್ಮೆ ಮಾತ್ರ ನೀವು ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಒಂದು ಕಡೆ ಸೇರ್ತೀರಿ. ಇವತ್ತೊಂದು ಫ್ಯಾಮಿಲಿ ಹಬ್ಬ ಅಂತ ಹೇಳ್ಬೋದು. ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಮತ್ತು ಕೇರಳ ಸಂಘದ ಎಲ್ಲ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀರಿ. ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆಯದಾಗಿ ರೂಪಿಸ್ಲಿ. ಬಹುಶಃ ನೀವು ಮಾಡುವಂಥ ಕೆಲಸ ನಿಮ್ಮ ಮಕ್ಕಳು ಮಾಡದೇ ಇರಲಿ ಅಂತ ಒಬ್ಬ ಶಾಸಕನ ಬಯಸ್ತೀನಿ. ಒಳ್ಳೆಯದು ಮಟ್ಟಕ್ಕೆ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕೊಟ್ಟು ಇನ್ನೂ ಯಥೇಚ್ಛವಾಗಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಅಧಿಕಾರಿಗಳಾಗಲಿ, ಒಳ್ಳೆ ಉದ್ಯಮಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಬಯಸುತ್ತಾ, ಇವತ್ತೇನು ನನಗೆ ಒಂದು ಮನವಿಯನ್ನು ಕೊಟ್ಟಿದ್ರು. ಇವತ್ತು ಆಕ್ಚುಲಿ ನಾನು ಬರೋ ಪರಿಸ್ಥಿತಿ ಇರಲಿಲ್ಲ. ನನಗೆ ಪಾದಯಾತ್ರೆದ ಒಂದು ಇನ್ಚಾರ್ಜ್ ಹಾಕಿದ್ದು, ಸ್ಟೇಜ್ ಇನ್ಚಾರ್ಜ್. ರಾತ್ರಿ 2 ಗಂಟೆಗೆ ಮಲ್ಕೊಬೇಕಾದ್ರೆ ಟ್ರೈ ಮಾಡಿದೆ. ನಾನು ಮೈಸೂರಲ್ಲಿ ಮಲ್ಕೊಂಡ್ರೆ ಬಹುಶಃ ನಿದ್ದೆ ಹೋಗ್ಬಿಟ್ರೆ ಬೆಳಗ್ಗೆ ಬರೋಕ್ಕಾಗುತ್ತಲ್ಲ ಅಂತ ಬೆಳಗ್ಗೆ 4 ಗಂಟೆಗೆ ಬೆಂಗಳೂರಿಗೆ ಬಂದೆ. ಈ ಕಾರ್ಯಕ್ರಮ ಬರಬೇಕಂತ ಕರೆಕ್ಟಾಗಿ 11 ಗಂಟೆಗೆ ನಾನು ಕಾರ್ಯಕ್ರಮ ಬಂದೆ. ಇನ್ನೂ ರೆಡಿ ಆಗಿರಲಿಲ್ಲ. ನನ್ನ ಒಂದು ಲೈಫಲ್ಲಿ ನಾನು ಅಳವಡಿಸ್ತಿರ್ತಕ್ಕಂಥ ಒಂದು ವಿಧಾನವನ್ನು ನಾನು ಹೇಳ್ತೀನಿ. ಸಮಯ ಯಾರಿಗೂ ಸಿಗುವುದಿಲ್ಲ. ಸಮಯ ನಾವು ಕಟ್ಟಾಕಬೇಕು. ಸಮಯನ ಯಾರು ಸಂದರ್ಭತಕ್ಕಂಗೆ ಯೂಸ್ ಮಾಡ್ಕೊಂತಾರೆ ಬಹುಶಃ ಮುಂದಿನ ದಿವಸ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಸಮಯ ತಕ್ಕಂಗೆ ನಾವು ನಡ್ಕೊಬೇಕಾಗ್ತದೆ. ಸಮಯನ ನಾವು ಯಾವತ್ತೂ ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ. ಸಮಯ ಓಡ್ತಾ ಇರ್ತದೆ, ಬಟ್ ಸಮಯ ಜೊತೆ ನಾವು ಓಡಬೇಕಾಗ್ತದೆ. ಇವತ್ತೇನು ನಮ್ಮ ಮುಳಬಾಗಿಲು ತಾಲೂಕಿನ ಒಂದು ಹತ್ತೂರಿ ಕೇರಳ ಸಂಘದ ನೀವೆಲ್ಲ ಕೋಲಾರ ಜೊತೆ ಸಮೇತವಾಗಿ ಬಂದಿದ್ದೀರಿ. ನಿಮಗೆ ಬರಮಾಡಿಕೊಂಡು ನಮ್ಮ ಮುಳಬಾಗಿಲ ಒಂದು ಸೊಬಗನ್ನು ನಿಮಗೆ ತೋರಿಸ್ಲಿಕ್ಕೆ ನಾವೆಲ್ಲ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆನ ಮಾಡಿದ್ದಾರೆ. ನಾನು ಪದೇ ನಿನ್ನೆ ಕೂಡ ಫೋನ್ ಮಾಡಿ ಕೇಳಿದ್ದೀನಿ, ಎಲ್ಲ ಜಿಲ್ಲೆಗಳಿಗಿಂತ ಎಲ್ಲ ತಾಲೂಕಿಗಿಂತ ನಮ್ಮ ತಾಲೂಕಲ್ಲಿ ಕಮ್ಮಿ ಆಗಬಾರ್ದು, ಅದು ಸ್ವಲ್ಪ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಸೊ ಖಂಡಿತವಾಗ್ಲೂ ತುಂಬ ಸೊಗಸಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ನಾನು ಈ ಒಂದು ಕಾರ್ಯಕ್ರಮ ರೂವಾರಿಗಳಿಗೆ ನಾನು ನನ್ನ ಕಡೆಯಿಂದ ಒಂದು ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಸ್ವಲ್ಪ ಯಾವಾಗಲೂ ಸ್ವಲ್ಪ ನೇರ ಮಾತಾಡ್ತಾ ಇರ್ತೀನಿ. ಅದನ್ನು ಕೆಲವರಿಗೆ ಆಗದೆ ಇರ್ಬೋದು, ಕೆಲವರಿಗೆ ಆಗ್ಬೋದು. ಆಗದೆ ಇದ್ದಂಗೆ ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಓಲೈಸಂತ ಶಕ್ತಿ ಕೂಡ ನನಗಿಲ್ಲ, ಅದಲ್ವಾ? ಸೊ ಅದರಿಂದ ನಾನು ಇತ್ತೀಚೆಗೆ ಬರ್ತಾ ಏನಾಗಿದೆ ಅಂದರೆ ಈ ಯೂಟ್ಯೂಬರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯೂಟ್ಯೂಬರ್ಸ್ ಅವರು ಗೊತ್ತೂ ಇಲ್ಲ, ಗುರಿ ಇಲ್ಲ, ಉಪ್ಪು ಇಲ್ಲ, ಹುಳಿ ಇಲ್ಲ. ಸೊ ಮಾತಾಡಿದ್ರೆ ಎತ್ಕೊಂಡ್ಬಂದು ಇಲ್ಲಿ ಮೂತಿ ಮುಂದೆ ಇಡ್ತಾರೆ. ನೀವು ಕೇಳಿದ್ರೆ ನಾನು ಯೂಟ್ಯೂಬರ್ ಅಂತ ಹೇಳ್ತಾರೆ. ಅದು ಯೂಟ್ಯೂಬ್ ಅಂತ ಮುಂದೆ ಹಾಕೊಂಡ್ಬಿಟ್ಟು ಪ್ರೆಸ್ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ನಾನೇ ಫಸ್ಟ್ ಎಸ್ಪಿಗೆ DCP ದೇವರಾಜ್ ಜೊತೆ ಫಸ್ಟ್ ನಾನೇ ಕೇಸ್ ಕೊಟ್ಟಿದ್ದು. ಈ ಒಂದು ಕಡಿವಾಣ ಹಾಕದೇ ಇದ್ರೆ ನಾನೊಂದು ಮಾತು ಹೇಳ್ತೀನಿ, ಬಾಳೆ ಹಾಕಿ, ಕಳೆ ಗಿಡ ಹಾಕಿ, ರಾಗಿ ಹಾಕಿ, ಭತ್ತ ಹಾಕಿ. ಸೊ ಅದು ಕಳೆ ಕೀಳಿದ್ರೆ ಬೆಳೆ ಬರಲ್ಲ ಸರಿ. ಯಾವುದೇ ರಂಗದಲ್ಲಿ ಆಗಿರ್ಬೋದು, ಕಳೆ ಕೀಳಿದ್ರೆ ಬೆಳೆ ಬರಲ್ಲ. ನಿರಂತರವಾಗಿ ಪತ್ರಕರ್ತ ಯಾರಿರ್ತಾನೆ ಅವನಿಗೆ ನಿಜವಾಗುವಂತ ಒಂದು ಸೌಜನ್ಯ ಸಿಗುದಿಲ್ಲ ಪಾಪ ಅವರಿಗೆ. ಯಾರು ಈ ಹಠಾದಿಡ್ಡಿ ಹೋಗಿ ಬರ್ತಾರಲ್ಲ ಅವರಿಗೆ ಹೆಚ್ಚಿನ ಒಂದು ಈ ಸಮಾಜದಲ್ಲಿ ಗೌರವ ಸಿಗುದು ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಏನಾಗುತ್ತೆ, ನಿಜವಾಗ್ಲೂ ಯಾರು ವರ್ಕ್ ಮಾಡ್ತಿದ್ದಾನೆ ಅವನಿಗೆ ಮಾನ್ಯತೆ ಕೊಡೋಕ್ಕಾಗೋದಿಲ್ಲ. ಯಾಕೇಳಿ ಅವ್ರ ಮತ್ತೆಲ್ಲ ಸೇರ್ಕೊಂಡ್ಬಿಡ್ತಾನೆ. ಸೊ ಅದರಿಂದ ಮುಂಬರುವ ದಿವಸ ನಿಮ್ಮ ಸಂಘ ಗುರುಸುವಂತ ಸಂಘ ಆಗಲಿ, ಕೇರಳ ಒಂದು ರಿಜಿಸ್ಟರ್ ಯಾರಿದ್ದಾರೆ ಅವ್ರಿಗೆ ಗುರುಸುವಂತ ಸಂಘ ಆಗಲಿ, ಅವರು ಮಾತ್ರ ಮಾನ್ಯತೆ ಕೊಟ್ಟರೆ ಮುಂದಿನ ದಿವಸ ಬೆಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನ್ನ ಒಂದು ಭಾವನೆಗಳು.
ಯಾಕಂದ್ರೆ ನನ್ನ ಮುಳಬಾಗಲ್ ತಾಲೂಕಲ್ಲಿ ಕೂಡ ಜಾಸ್ತಿ ಆಗಿದೆ. ಮುಳಬಾಗಲ್ ತಾಲೂಕಲ್ಲಿ ಅವ್ರು ಏನ್ ಹೇಳ್ತಾರೆ, ಯಾವುದೋ ಒಂದು ಆಫೀಸ್ಗೆ ಹೋಗೋದು, ಮೈಕ್ ಇಟ್ಕೊಂಡು ಹೋಗೋದು, ನನ್ನ ಪ್ರೆಸ್ ಅಂತ ಹೇಳೋದು, ಅವ್ನು ಬೆದರಿಸೋದು. ಇದು ಏನಂದ್ರೆ ಪರಂಪರಾ ನೃತ್ಯ ಆಗ್ಬಿಟ್ಟಿದೆ. ಇವತ್ತು ನಾನು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ಇದು ಸಮಾಜವನ್ನ ಕಟ್ಟಾಕುವಂತ ಕೆಲಸವನ್ನು ನಾವು ಹೇಗೆ ಮಾಡ್ತೀವಿ, ಸಮಾಜನ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಹೇಗೆ ಮಾಡ್ತೀವಿ, ಅದು ಎರಡಿದೆ. ಒಂದು ಅದನ್ನ ದುರುಪಯೋಗ ಪಡಿಸ್ಕೊಬಹುದು, ಇಲ್ಲಿ ಉಪಯೋಗ ಪಡಿಸ್ಕೊಬಹುದು. ಇತ್ತೀಚೆಗೆ ಕೆಲವರು ಮಾಡ್ತಕ್ಕಂಥ ಕೆಲಸ ಎಲ್ಲರಿಗೂ ಕೆಟ್ಟಷ್ಟು ಬರ್ತಕ್ಕಂಥ ಸಾಧ್ಯವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ, ಕೆಲವು ನೋಡ್ತಾ ಇದ್ದೀವಿ. ಇನ್ನು ನಾನು ಯಾವುದೋ ಒಂದು ನನ್ನ ಆಫೀಸ್ಗೆ ಹೋಗಿದ್ದಾರೆ, ಒಂದು ಹೇಳೋದ್ ಬೇಡ, ಒಂದು ಆಫೀಸ್ಗೆ ಹೋಗಿದ್ದಾರೆ, ಸಿಡಿಪಿ ಆಫೀಸ್ಗೆ ಹೋಗಿದ್ದಾರೆ. ಆ ಸಿಡಿಪಿ ಅವರು ನಮ್ಮ ಆಫೀಸರ್ ಫೋನ್ ಮಾಡಿ, ಸರ್ ಯಾರೋ ಪ್ರಸಂತ ಬಂದು ಬೆದರಿಸ್ತವ್ರೆ, ಫೋನ್ ಕೊಡು ಅಂತ. ಫೋನ್ ತಗೋತಾ ಇಲ್ಲ, ವಿಡಿಯೋ ಕಳಿಸ್ತಂತಂದ್ರೆ ವಿಡಿಯೋ ಕಳಿಸಿದ್ರು. ಅವ್ರಿಗೆ ಏನೂ ಇಲ್ಲ, ಅವ್ರು ಯಾವುದೇ ರೀತಿ ಏನೂ ಇಲ್ಲ, ಡಿಮ್ಯಾಂಡ್ ಈ ತರ ಒಂದು ರಂಗಕ್ಕೆ ಕೆಟ್ಟಷ್ಟು ಬರ್ತಕ್ಕಂಥ ಕೆಲವು ಉದ್ದೇಶದಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ರಿಗೂ ಕೆಟ್ಟಷ್ಟು ಬರ್ತಕ್ಕಂಥ ಅವಕಾಶ ಈ ಒಂದು ಸಂಘಕ್ಕೆ, ಒಂದು ರಂಗಕ್ಕಿದೆ. ದಯವಿಟ್ಟು ಸಂಘದಲ್ಲಿ ಗುರುಸಿ, ಈ ಸಂಘದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಮಾನ ಸಿಗ್ಲಿ. ಸೊ ಬೇರೆಯವರಿಗೆಲ್ಲ ಕೆಲವು ಶಾಸಕರು ಮಾಡ್ತಕ್ಕಂಥ ಕೆಲಸ ಇರೋದನ್ನ ಎಲ್ರಿಗೂ ಒಂಥರ ತೋರಿಸ್ಬಿಡೋದು. ಎಲ್ಲರೂ ಒಂದೇ ತೂಕದಲ್ಲಿ ಹಾಕಿ, ಒಂದೇ ತಕ್ಕಲ್ಲಿ ಹಾಕಿ ತೋರಿಸ್ಬಿಡೋದು. ಎಲ್ಲರೂ ಒಂದೇ ತಕ್ಕಲ್ಲಿ ತೂಕ ಹಾಕ್ಬಿಟ್ರೆ ಒಂದು ಮಾನ್ಯತೆ ಸಿಗ್ತದೆ. ಯಾರು ಏನು ತೂಕ ಕೊಡಬೇಕು ಗೊತ್ತಾಗೋದಿಲ್ಲ. ಸೊ ಅದರಿಂದ ಇವತ್ತೇನು ನನ್ನ ಮನವಿಯನ್ನು ಕೊಟ್ಟಿದ್ದೀನಿ, ನೆಕ್ಸ್ಟ್ ಮಂತಲ್ಲೇ ಒಂದು ಜಾಗವನ್ನು ನಾನು ಅಲಾಟ್ ಮಾಡ್ತಾ ಇದ್ದೀನಿ, ಗಣೇಶ್ ಅಲಾಟ್ ಮಾಡ್ತಾ ಇದ್ದೀನಿ. ಆ ಜಾಗದಲ್ಲಿ ನನ್ನ ಅನುದಾನದಲ್ಲಿ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಇನ್ನೂ ಸಾಕಷ್ಟು ಜನ ನನ್ನ ಡಿಪಾರ್ಟ್ಮೆಂಟಿಂದ ಎಲ್ಲ ಕರೆದು ಒಂದು 2 ಪೋರ್ಷನ್ನ ಬಿಲ್ಡಿಂಗ್ ಕಟ್ಟಿ, ಅದರಲ್ಲಿ ಎಲ್ಲ ಒಂದು ಪತ್ರಕರ್ತರ ಸಂಘಕ್ಕೂ ಒಂದು ಭವನ ಅಂತ ಕಟ್ಟಿ, ಅದರಲ್ಲೇ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆಯನ್ನು ಸಿರಸಾಗಿ ಕೆಲಸನ ಮಾಡ್ತೀನಿ. ನಾನು ಹೇಳೋಗಂತ ಮನುಷ್ಯಲ್ಲ, ಹೇಳೋದ್ಮೇಲೆ ಮಾಡೋಂಥ ಮನುಷ್ಯ. ಹೇಳೋದ್ಮೇಲೆ ಮತ್ತೆ ನಾನು ಮಾಡಿದೆ ನಿಮ್ಮ ಪ್ರೋಗ್ರಾಮ್ ಯಾವುದು ಬರಕ್ಕೆ ಹೋಗಲ್ಲ, ಯಾಕಂದ್ರೆ ನಾನು ನಾಚಿಕೆ ಬರಲ್ಲ. ಮಾತು ಕೊಟ್ಟಿದ್ದಲ್ಲ, ಇವತ್ತು ತಪ್ಪಿದ್ದೀನಿ ಅಂತ. ಸೊ ಅದರಿಂದ ಇಡೀ ನಿಮ್ಮ ಕುಟುಂಬಗಳಿಗೆ ಒಳ್ಳೇದಾಗಲಿ. ಮತ್ತೊಮ್ಮೆ ನಾನು ಬಯಸ್ತಾ ಇದ್ದೀನಿ. ನಾನು ಎಲ್ಲೇ ಹೋಗ್ಲಿ, ಮೊನ್ನೆ ಕೂಡ ನಿರಂತರ ಪತ್ರಕರ್ತರ ಸಂಘಕ್ಕೆ ಹೋದೆ. ಮೊನ್ನೆ ಪತ್ರಕರ್ತರ ಬಂದು ಸಂಘ ಮಾಡಿ ಹೋದೆ. ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಸುಮಾರು ಮಕ್ಕಳಿಗೆ ನಾನು ಒಂದು ಇದು ಕೊಟ್ಟೆ, ಒಂದು ಅಮೌಂಟ್ ಕೊಟ್ಟೆ, ಹೇಳ್ಬಾರ ಅನುದಾನ ಒಂದು ಕೊಟ್ಟೆ ಅವ್ರಿಗೆ. ಸೊ ಈ ಶಾಸಕರನ್ನು ಬರೀ ಅನುದಾನ ಬರ್ತದೆ ನೋಡಿ, ಅದಲ್ವ, ಪ್ರತಿಭಾ ಪುರಸ್ಕಾರ ಕೊಟ್ಟೆ ನಾನು, ಅದಲ್ವಾ. ಸೊ ನಾನು ಕೂಡ ನನ್ನೇ ಫೋನ್ ಮಾಡಿ ಹೇಳಿದೆ, ಆ ಮಕ್ಕಳು ಬೇರೆ ಅಲ್ಲ, ಈ ಮಕ್ಕಳು ಬೇರೆ ಇಲ್ಲ, ನಾನು ಅಮೌಂಟ್ ಕಳಿಸ್ಕೊಡ್ತೀನಿ, ಮನೆ ಹತ್ರ ಹೋಗಿ ನಾನು ಬರೋಕ್ಕಾಗ್ತಲ್ಲ, ಎಲ್ಲ ಮಕ್ಕಳಿಗೂ ಒಂದು ಪುರಸ್ಕಾರ ಕೊಡಿ. ನಮ್ಗೆ ಆ ಒಂದು ಕಣ್ಣು ಈ ಒಂದು ಕಣ್ಣು ನಾವು ಬೇರೆ ಮಾಡ್ಸೋಕೆ ಆಗೋದಿಲ್ಲ, ನಿಮ್ಮ ಮಕ್ಕಳು ಕೂಡ ಕೊಡಿ ಅಂತಂದೆ. ನಾನು ಯಾಕೆ ಎಲ್ಲ ಕಡೆ ಮಕ್ಕಳಿಗೆ ನೀವು ಪ್ರಾಧಾನ್ಯತೆ ಕೊಡ್ತೀನಿ ಅಂತಂದ್ರೆ, ಬಹುಶಃ ನನ್ನ ಜೀವನದಲ್ಲಿ ಕೆಲವು ಘಟನೆ ನಡೆದಿದ್ದೇವೆ. ನಮಗೂ ಕೂಡ ಫೀಸ್ ಕಟ್ಟೋ ಶಕ್ತಿ ಇರಲಿಲ್ಲ, ನಾವು ಕೂಡ ಕೂಲಿ ಮಾಡಿ ಬಂದಿರ್ತಕ್ಕಂಥ ವ್ಯಕ್ತಿಗಳು. ಬಹುಶಃ ಅದು ಬಂದಾಗ ಅದೇ ಸಂತೋಷ ಆಗುತ್ತೆ ಅಂತ ನಮ್ಮಲ್ಲಿ ಗೊತ್ತಿದೆ. ಅದು ಪಡೆದಿದ್ದವರಿಗೆ ಕಷ್ಟ ಗೊತ್ತಿರುತ್ತೆ, ಆ ಕಷ್ಟಗಳಿಗೆ ಏನಂತ. ಸೊ ಅದರಿಂದ ನಾನು ಎಲ್ಲೇ ಹೋಗ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು ಕೊಡ್ತೀನಿ, ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತೀನಿ. ಇವತ್ತು ಡಿಗ್ರಿ ಕಾಲೇಜಲ್ಲಿ ಒಂದು ಮಾತು ಹೇಳ್ತೀನಿ, ನಾನು ಅಧ್ಯಕ್ಷರಾಗಿಂತ ಮುಂಚೆ, ಶಾಸಕರಾಗಿಂತ ಮುಂಚೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಬರೀ 6 ಕೋರ್ಸ್ ಮಾಡ್ತಾ ಇದ್ದೆ. ಇವತ್ತು 8 ಕೋರ್ಸ್ ಆಗಿದೆ, 14 ಕೋರ್ಸ್ ಆಗಿದೆ. 1400 ಜನ ಮಕ್ಕಳಿದ್ರು ಗೌರ್ಮೆಂಟ್ ಕಾಲೇಜಲ್ಲಿ. ಇವತ್ತು ನಂಬರ್ 1, 2612 ಜನ ಮಕ್ಕಳಿದ್ದಾರೆ ನಾವು. ಯಾಕೆಂದ್ರೆ ನಾವು ಬೆಳೆಸ್ಬೇಕು, ಖಾಸಗಿ ಶಾಲೆ ಬೆಳೆಸೋರು ನಾವಲ್ಲ, ಅವ್ರು ಬೆಳೆಸ್ಕಿರ್ತಾರೆ. ಅದೇ ತಕ್ಕ ನೀರನ್ನ ಅದು ಹರ್ಕೊಂಡು ಹೋಗ್ತಾ ಇರ್ತದೆ, ನಿಂತಿರ್ತಕ್ಕಂಥ ನೀರು ನಾವು ಹರಿಸ್ಬೇಕಾಗುತ್ತೆ. ಸೊ ಅದರಿಂದ ಏನು ಯಾವ ಒಂದು ಭರವಸೆ ಇಟ್ಟು ಶಾಸಕನಾಗಿ ಮಾಡಿದರೆ, ಆ ಶಾಸಕ ಸ್ಥಾನ ಉಳಿಸ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಒಂದು ಕರ್ನಾಟಕ ಸಂಪಾದಕರ ವರದಿಗಾರರ ಸಂಘದ ಒಂದು ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯನಾಗಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಕಷ್ಟ ಬರಲಿ, ಸುಖ ಬರಲಿ, ನೋವು ಬರಲಿ, ನಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರೂ ಹೊಂದಿಸ್ತಾ, ನನಗೆ ಇನ್ನೂ 7 ಕಾರ್ಯಕ್ರಮಗಳಿದೆ, ಅದಕ್ಕೆ ನಾನು ಎಲ್ಲೋ ಹೋಗ್ಬೇಕಾಗುತ್ತೆ, ನನ್ನೆಲ್ಲ ನಾಯಕರು ಹೋಗ್ಬೇಕಾಗುತ್ತೆ. ಸೊ ಅದರಿಂದ ನನ್ನನ್ನು ಬರಮಾಡಿಕೊಂಡು ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಪ್ರಚೋದನೆ ಮಾಡ್ಕೊಂಡು ಎಲ್ಲ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ ಮನವಿಯನ್ನು ಸ್ವೀಕಾರ ಮಾಡಿ ನೆಕ್ಸ್ಟ್ ಮಂತಲ್ಲೇ ಒಂದು CA ಸೈಟ್ ಅಲಾಟ್ ಮಾಡ್ತಾ ಇದ್ದೀನಿ. ಆ CA ಸೈಟ್ ಅಲ್ಲಿ ಈ ಒಂದು ನನ್ನ ಅನುದಾನದಲ್ಲಿ ಒಂದು 15 ಲಕ್ಷ ರೂಪಾಯಿ ಮತ್ತು ಇನ್ನೂ ಜಾಸ್ತಿ ಆದ್ರೆ ನನ್ನ ಒಂದು ದುಡ್ಡಲ್ಲಿ ಸೊ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಒಂದು ಕಂಡೀಷನ್ ಅಂತಂದ್ರೆ, ಮಾಡಿದ್ರೆ ಒಬ್ಬರೇ ಮಾಡ್ಬೇಕು, ಮಾಡಿದ್ರೆ ನನ್ನೊಂದು ಸ್ವಲ್ಪ ಸ್ಟೈಲ್ ಇದೆ, ಪೆಟ್ಟದ ಒಬ್ಬರೇ ಪೆಟ್ಟಲ್ಲ, ಇವ್ರು ಪೆಟ್ಬಿಡೋದು. ಸೊ ಏನಾಗುತ್ತೆ ಅಂದ್ರೆ, ಈ ಹೋದ್ರೆ ನಮ್ಗೆ ತುಂಬಾ ಬುಕ್ಸ್ ಆಗ್ಬಿಡ್ತದೆ. ಇಲ್ಲದ ಇವರೆಲ್ಲ ಸಮಾಜ ಸೇವಕರೆಲ್ಲ ಬಂದ್ಬಿಡ್ತಾರೆ. ಈ ಮುಳಬಾಗಲ್ ತಾಲೂಕಲ್ಲಿ ಸಮಾಜ ಸೇವಕರಂದ್ರೆ ಈ ಟೊಮೊಟೊ ತಂದು ಬೆಳೆ ಹಾಕ್ತಂಗೆ ಯಾರು ಬೇಕಾದ್ರೆ ಬಂದು ಬೆಳೆ ಹಾಕೊಂಡು ಹೋಗ್ಬೋದು, ಆಯ್ತಲ್ವ. ಸೊ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ನಾವು ನಮ್ಮ ವ್ಯಕ್ತಿತ್ವವನ್ನ ಕರೆಕ್ಟಾಗಿ ಇಟ್ಕೊಬೇಕು ಅಂತ. ವ್ಯಕ್ತಿ ಚೆನ್ನಾಗಿದೆ ಅನ್ನೋದು ಗೊತ್ತಾಗೋದು ನಮ್ಮ ವ್ಯಕ್ತಿತ್ವ. ಸೊ ಈ ವ್ಯಕ್ತಿತ್ವನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ನಮಸ್ಕಾರ ಸಲ್ಲಿಸ್ತಾ, ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು. ಜನಪ್ರಿಯ ಜನಮೆಚ್ಚಿದ ನಾಯಕರು ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ
ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಅವರಿಗೆ ಒಂದು ಗೌರವ ಸಮರ್ಪಣೆ. ಸಮೃದ್ಧಿ ಮಂಜಣ್ಣವರು ಕೇರಳ ಸಂಘದ 2ನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಕಳೆದ ವರ್ಷ ಕೋಲಾರ ಸಹ ಬಂದಿದ್ರು ಮಂಜಣ್ಣವರು. ಈ ಸತಿ ಮುಳಬಾಗಿಲಲ್ಲಿ ಬಂದು ಅಭೂತಪೂರ್ವವಾದಂತಹ ಕೊಡುಗೆಯನ್ನು ಕೇರಳ ಸಂಘ ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲ ಶಿರಸ ವಹಿಸಿ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟದ ಮುಖಾಂತರ ಅವರಿಗೆ ಅಭಿನಂದಿಸಬೇಕು ತಮ್ಮಲ್ಲಿ ಕೊಡ್ತೇನೆ. ಜೋರ ಚಪ್ಪಾಳೆ ಬರಬೇಕು, ಕೇಳಿಸ್ತಾ ಇಲ್ಲ, ಇನ್ನೂ ಜೋರ ಬರಬೇಕು. ಧನ್ಯವಾದಗಳು. ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಮುಳಬಾಗಿಲು ಘಟಕದಿಂದ ಈ ಒಂದು ಬಜರಂಗಿ ಚಲಪತಿ ಎಂದು ಖ್ಯಾತಿಯನ್ನು ಪಡೆದಿರುವಂತಹ ಮೂಡಲಗಿರಿನ ಸುದ್ದಿ ಸಂಪಾದಕರು ಹಾಗೂ ತಾಲೂಕು ಅಧ್ಯಕ್ಷರು ಮುಳಬಾಗಿಲು ಚಲಪತಿರವರು ಹಾಗೂ ಎಲ್ಲ ಪದಾಧಿಕಾರಿಗಳು ಅವರಿಗೆ ಒಂದು ಗೌರವ ಸಮರ್ಪಣೆ. ಶ್ರೀಯುತ ಸಿದ್ದಪ್ಪ ನೇಗನಾಳರವರು ರಾಜ್ಯ ಉಪಾಧ್ಯಕ್ಷರು ಕೇರ, ಶ್ರೀ ಎಂ.ಆರ್. ಚೇತನ್ ಬಾಬುರವರು ರಾಜ್ಯ ಕಾರ್ಯದರ್ಶಿಗಳು ಕೇರ ಕೋಲಾರ, ಶ್ರೀಯುತ ಉಮೇಶ್ ಅವರು ಅಧ್ಯಕ್ಷರು ಕೇರ ಬೆಂಗಳೂರು ನಗರ ಜಿಲ್ಲೆ, ಶ್ರೀಯುತ ವೆಂಕಟೇಶ್ ಅವರು ಅಧ್ಯಕ್ಷರು ಶ್ರೀನಿವಾಸಪುರ ತಾಲೂಕು, ಇ.ಎಸ್. ವಿಶ್ವನಾಥ್ ಅವರು ಅವ್ರಿಗೂ ಒಂದು ನಮ್ಮ ಕೇರಳ ಕುಟುಂಬದಿಂದ ಧನ್ಯವಾದ ತಿಳಿಸ್ತೀನಿ. ಪ್ರಧಾನ ಕಾರ್ಯದರ್ಶಿಗಳು ವಿಶ್ವನಾಥ್ ಅವರು ಎಲ್ಲರೂ ಗೌರವವನ್ನು ಸವಿಯಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ವೇದಿಕೆ ಮೇಲಿರುವಂತಹ ಎಂ. ಶ್ರೀನಿವಾಸ್ ಸರ್ ಅವರು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಪ್ರಾಯೋಜಕಗಳನ್ನು ನೀಡ್ತಿರುವಂತವರು. ಅವರಿಗೆ ಒಂದು ಪ್ರೀತಿಯ ಒಂದು ಚಪ್ಪಾಳೆಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸಹಕಾರ ಇದೇ ರೀತಿಯಲ್ಲಿ ಕನ್ನಡ ಪರ ಚಳವಳಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕನ್ನಡ ಪರ ಹೋರಾಟಗಾರರಾಗಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂತ ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಹುಸೇನ್ ಅವರಿಗೆ ಗೌರವ ಸಮರ್ಪಣೆ. ಚಿಕ್ಕಬಳ್ಳಾಪುರ ಕೇರಳ ಸಂಘದ ಅಧ್ಯಕ್ಷರು ಬ್ರಹ್ಮಾಚಾರ್ಯರವರು ಹಾಗೂ ಉಪಾಧ್ಯಕ್ಷರು ಚೆಂಗಪ್ಪರವರು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಚಿಕ್ಕಬಳ್ಳಾಪುರ ಕೇರಳ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಬ್ರಹ್ಮಾಚಾರ್ಯ ಅವರು ಮತ್ತೆ ಉಪಾಧ್ಯಕ್ಷರಾದಂಥ ನಮ್ಮ ಹಿರಿಯರು, ನಿಕಟಪೂರ್ವ ರಾಜ್ಯಾಧ್ಯಕ್ಷರು, ಕನ್ನಡ ತಿಲಕ ಸಂಪಾದಕರು, ಹಿರಿಯ ಪತ್ರಕರ್ತರು, ವೇದಿಕೆಯಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರು ಮಕ್ಕಳಿಗೆ ಪ್ರತಿಭೆಯ ಪುರಸ್ಕಾರವನ್ನು ನೆರವೇರಿಸಿಕೊಡ್ಬೇಕು. ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಜೋಗಲಕ ಶ್ರೀ ಮುನೇಶ್ ಅವರು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಸನ್ಮಾನದಲ್ಲಿ ಅವರನ್ನ ಎಂ.ಆರ್. ಚೇತನ್ ಬಾಬುರವರು ರಾಜ್ಯ ಕಾರ್ಯದರ್ಶಿಗಳು ಕೇರ ಕೋಲಾರ ದವಿಟಿ ಅವರ ಗೌರವನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿ ಕರ್ನಾಟಕ ಕೇರ ಮುಳಬಾಗಿಲು ತಾಲೂಕು ಅಧ್ಯಕ್ಷರು ಬಜರಂಗಿ ವಿ ಚಲಪತಿರವರು, ಮೂಡಲಗಿರಿನ ಸುದ್ದಿ ಸಂಪಾದಕರು ಈ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ತಮ್ಮನ್ನೆಲ್ಲ ಗಾಯನದ ಮುಖಾಂತರ ರಂಜಿಸಿದಂತ ETV ಎದೆತುಂಬೆ ಹಾಡುವಿನ ಗಾಯಕ, ರೈಸಿಂಗ್ ಸ್ಟಾರ್ ಇಂಡಿಯಾ ಸೀಸನ್ 2 ಗಾಯಕ ತನುಷ್ ಅವರು ಅವರನ್ನ ನಮ್ಮೆಲ್ಲ ವೇದಿಕೆಯಲ್ಲಿ ಗೌರವರು. ಕೇರಳ ಸಂಘದ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದಂಥ ವೆಂಕಟೇಶ್ವರ ಅವರ ವೇದಿಕೆ ಹತ್ರ ಬರಬೇಕು. ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ಕಾಂತರಾಜ್ ಅವರ ವೇದಿಕೆ ಮೇಲೆ ಬರಬೇಕು. ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದಂಥ ಚಲಪತಿ ಅವರ ವೇದಿಕೆ ಮೇಲೆ ಬರಬೇಕು. ಒಂದು ಕ್ಷೇತ್ರದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ. ಹಾಗಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಕೇರಳ ಸಂಘದ ಪತ್ರಕರ್ತರಲ್ಲಿ ಒಂದು ಒಗ್ಗಟ್ಟಿಗೆ ಯಾವುದೇ ಕೊರತೆ ಇಲ್ಲ. ಮ್ಯಾಲೆ ದುಂಡು ಮಲ್ಲಿಗೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬಂದವರೆ ಮುಂದವರೆ ಬಂದಕ್ಕಿ ಪುಷ್ಪ ಚಂದಕ್ಕಿ ಮಾಡು ಬಿಲ್ಪತ್ರ
ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ, KGF, ಮಾಲೂರು ಎಲ್ಲ ಘಟಕದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು. ನಮ್ಮ ರಾಜ್ಕುಮಾರ್ ಸರ್ ಅವರು, ಜಿಲ್ಲಾ ಗೌರವಾಧ್ಯಕ್ಷರು ಮನೋಜ್ ಆಲ್ಬರ್ಟ್ ಸರ್ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಮಂಜುಳರವರು, ಸೌಭಾಗ್ಯರವರು, ಸುಧಾರವರು ಈ ಒಂದು ವಿತರಣೆ ಮಾಡೋದಕ್ಕಾಗಿ ಎಲ್ಲ ಮಹಿಳಾ ಸಹೋದರವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಎಲ್ಲ ಗೌರವಾನ್ವಿತ ಗಣ್ಯರು, ಓಕೆ, ಥ್ಯಾಂಕ್ ಯು. ಇಲ್ಲೋಡಿ. ಓಕೆ, ನೆನಪಿನ ಕಾಣಿಕೆಯನ್ನು ನೀಡುವ ಮುಖಾಂತರ ಅವರಿಗೆ ಬ್ಯಾಗ್ಸ್ ಅನ್ನ ನಮ್ಮ ಪ್ರಗತಿ ಚಾಟ